ಸಾಯಿರಾಜ್ ಶೇಡ್ಬಾಳೆ ಜನ್ಮದಿನದ ಅಂಗವಾಗಿ ಶೈಕ್ಷಣಿಕ ಸಾಮಗ್ರಿಗಳ ವಿತರಣೆ ಮತ್ತು ಸಸಿ ನೆಡುವ ಕಾರ್ಯಕ್ರಮ ಸಂಪನ್ನ. ಚಿಕ್ಕೋಡಿ ತಾಲೂಕಿನ ಇಂಗಳಿ ಗ್ರಾಮದ ಶಿಕ್ಷಕ ಮತ್ತು ಶಿಕ್ಷಣ ಪ್ರೇಮಿ ಹಾಗೂ ಓಂ ಸಾಯಿ ಸಹಕಾರ ಸಂಘದ ಸಂಸ್ಥಾಪಕ ಅಧ್ಯಕ್ಷ ಅಪ್ಪಾಸಾಹೇಬ್ ಶೇಡ್ಬಾಳೆ ಮತ್ತು ಪೂಜಾ ಶೇಡ್ಬಾಳೆ ದಂಪತಿಗಳ ಪುತ್ರ ಸಾಯಿರಾಜ್ ಶೇಡ್ಬಾಳೆ ಅವರ 4ನೇ ಹುಟ್ಟುಹಬ್ಬವನ್ನು ವಿವಿಧ ಸಾಮಾಜಿಕ ಚಟುವಟಿಕೆಗಳ ಮೂಲಕ ಸಂಭ್ರಮದಿಂದ ಆಚರಿಸಲಾಯಿತು. ಹುಟ್ಟುಹಬ್ಬದ ಸಂದರ್ಭದಲ್ಲಿ ಇಂಗಳಿ ಗ್ರಾಮದ ಸರ್ಕಾರಿ ಪ್ರಾಥಮಿಕ, ಪ್ರೌಢಶಾಲೆಗಳು ಮತ್ತು ಅಂಗನವಾಡಿಗಳ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ಗಳು, ಪೆನ್ನುಗಳು, ಪೆನ್ಸಿಲ್ಗಳು, ಬೋರ್ಡ್ಗಳು ಹೀಗೆ ಅನೇಕ ಶೈಕ್ಷಣಿಕ ಸಾಮಗ್ರಿಗಳನ್ನು ವಿತರಿಸಲಾಯಿತು. ಹುಟ್ಟುಹಬ್ಬದ ಸಂತೋಷವನ್ನು ಕುಟುಂಬಕ್ಕೆ ಮಾತ್ರ ಸೀಮಿತಗೊಳಿಸದೆ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಸಾಮಗ್ರಿಗಳೊಂದಿಗೆ ಸಹಾಯ ಮಾಡುವ ಮೂಲಕ ಸಾಮಾಜಿಕ ಬದ್ಧತೆಯನ್ನು ಕಾಪಾಡಿಕೊಳ್ಳಲು ಒಂದು ಉಪಕ್ರಮವನ್ನು ಜಾರಿಗೆ ತರಲಾಯಿತು. ಇದಲ್ಲದೆ ಹೊಸ ಇಂಗಳಿಯ ಶ್ರೀ ಲಕ್ಷ್ಮೀ ದೇವಸ್ಥಾನದ ಪರಿಸರದಲ್ಲಿ ಸಾಮಾಜಿಕ ಕಾರ್ಯಕರ್ತ ಚಂದ್ರಕಾಂತ್ ಲಂಗೋಟೆ ಅವರು ಮರ ನೆಡುವ ಕಾರ್ಯಕ್ರಮವನ್ನು ನೆರವೇರಿಸಿ ಮಾತನಾಡಿ, ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಅಗತ್ಯವಾದ ನೋಟ್ಬುಕ್ಗಳು, ಪೆನ್ನುಗಳು, ಪೆನ್ಸಿಲ್ಗಳು ಸೇರಿದಂತೆ ಶೈಕ್ಷಣಿಕ ಸಾಮಗ್ರಿಗಳ ವಿತರಣೆಯು ಕೇವಲ ಪರಿಹಾರ ಉಪಕ್ರಮವಲ್ಲ, ಬದಲಾಗಿ ವಿದ್ಯಾರ್ಥಿಗಳ ಶಿಕ್ಷಣವನ್ನು ಪ್ರೋತ್ಸಾಹಿಸುವ ಕಾರ್ಯವಾಗಿದೆ. ಆರ್ಥಿಕ ಪರಿಸ್ಥಿತಿಯಿಂದಾಗಿ ಯಾವುದೇ ವಿದ್ಯಾರ್ಥಿಯ ಶಿಕ್ಷಣಕ್ಕೆ ಅಡ್ಡಿಯಾಗದಂತೆ ಸಮಾಜದಲ್ಲಿನ ಸಮರ್ಥ ವ್ಯಕ್ತಿಗಳು ಇಂತಹ ಕಾರ್ಯಗಳನ್ನು ಮಾಡುವುದು ಅವಶ್ಯಕವಾಗಿದೆ. ವಿದ್ಯಾರ್ಥಿಗಳ ಉಜ್ವಲ ಭವಿಷ್ಯದ ನಿಜವಾದ ಸೂತ್ರ ಶಿಕ್ಷಣವಾಗಿದೆ. ಇಂತಹ ಚಟುವಟಿಕೆಗಳು ವಿದ್ಯಾರ್ಥಿಗಳಲ್ಲಿ ಶಿಕ್ಷಣದ ಪ್ರೀತಿಯನ್ನು ತುಂಬಲು ಸಹಾಯ ಮಾಡುತ್ತವೆ. ಸಾಯಿರಾಜ್ ಅವರ ಜನ್ಮದಿನದಂದು ಶೈಕ್ಷಣಿಕ ಸಾಮಗ್ರಿಗಳನ್ನು ವಿತರಿಸುವ ಮೂಲಕ ಸಾಮಾಜಿಕ ಬದ್ಧತೆಯನ್ನು ಕಾಪಾಡಿಕೊಳ್ಳಲು ಶೇಡಬಾಳೆ ಕುಟುಂಬದ ಕಾರ್ಯ ಶ್ಲಾಘನೀಯವಾಗಿದೆ ಎಂದು ತಿಳಿಸಿದರು. ಹಾಗೂ ಮರಾಠಿ ಕಿರಿಯ ಪ್ರಾಥಮಿಕ ಶಾಲೆ ಇಂಗಳಿ ಗೌಟನ್ ಇವರ ಸಂಯುಕ್ತ ಆಶ್ರಯದಲ್ಲಿ ಇವತ್ತು ಅಪ್ಪಾಸಾಹೇಬ್ ಅರ್ಜುನ್ ಶೆಡ್ಬಾಳೆ ಇವರ ಸುಪುತ್ರನಾದಂಥ ಸಾಯಿರಾಜ್ ಅಪ್ಪಾಸಾಹೇಬ್ ಶೆಡ್ಬಾಳೆ ಈತನ ಒಂದು 4ನೇ ಹುಟ್ಟುಹಬ್ಬವನ್ನು ಇವತ್ತು ನಮ್ಮ ಶಾಲೆಯಲ್ಲಿ ಏನಪ್ಪ ಅಂದ್ರೆ ಆಚರಿಸ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ತಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಆ ಮಗುವಿನ ಇವತ್ತು 4ನೇ ಹುಟ್ಟುಹಬ್ಬ, ಹೀಗಾಗಿ
ಆ ಒಂದು ಹುಟ್ಟುಹಬ್ಬದ ನಿಮಿತ್ತವಾಗಿ ನಮ್ಮ ಎಲ್ಲ ಈ ಶಾಲೆಯಲ್ಲಿ ಕಲಿತಾ ಇರುವಂಥ ಎಲ್ಲ ಒಂದು ಪುಟ್ಟ ಮಕ್ಕಳಿಗೆ ಅವರು ಬುಕ್ಗಳನ್ನು ಪೆನ್ನುಗಳನ್ನು ಸೀಸಗಳನ್ನು ಕಾಣಿಕೆಯಾಗಿ ಏನಪ್ಪ ಅಂದ್ರೆ ಎಲ್ಲ ಮಕ್ಕಳಿಗೆ ನೀಡ್ತಾ ಇದ್ದಾರೆ. ಹೀಗಾಗಿ ಆ ಪುಟ್ಟ ಮಗು ಈ ನಮ್ಮ ಒಂದು ಭವಿಷ್ಯತ್ತಿನ ಒಂದು ಜೀವನದಲ್ಲಿ ಆತನಿಗೆ ಒಳ್ಳೆಯದಾಗಲಿ ಮತ್ತು ದೇವರು ಆತನಿಗೆ ಒಳ್ಳೆಯ ಆರೋಗ್ಯ ಆಯುಷ್ಯನ ನೀಡಲಿ ಅಂತ ಈ ಒಂದು ಮೂಲಕ ಆತನಲ್ಲಿ ದೇವರಲ್ಲಿ ಬೇಡಿಕೊಳ್ಳುತ್ತೇನೆ. ಶಾಹಿರಾಜ್ ಶೇಡ್ಬಾಳ್ ಅಪ್ಪಸಾಬ್ ಶೇಡ್ಬಾಳ್ ಇವತ್ತು ಹುಟ್ಟುಹಬ್ಬ ಇರೋದ್ರಿಂದ ನಮ್ಮ ಶಾಲೆ ಮನೆವಾಡಿ ಮರಾಠಿ ಶಾಲೆಯ ನಮ್ಮ ಎಲ್ಲ ಶಾಲೆಯ ವಿದ್ಯಾರ್ಥಿಗಳ ಪರವಾಗಿ ಹಾಗೂ ಶಿಕ್ಷಕರ ಪರವಾಗಿ ಅವನಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಶಾಹಿರಾಜನ ಬರ್ತಡೇನ ಅದ್ದೂರಿಯಾಗಿ ಎಲ್ಲರೂ ಸೇರಿ ಮಾಡಿದ್ದೀವಿ. ಅವನಿಗೆ ದೇವರು ಒಳ್ಳೆ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಆಶೀರ್ವದಿಸಲಿ ಅಂತ ಬೇಡ್ಕೊಳ್ತೀನಿ. ನಮ್ಮ ಜೀವನದೊಳಗೆ ನಾವು ಎಷ್ಟೇ ಹಣ ಸಂಪಾದನೆ ಮಾಡಿದ್ರು ಅಲ್ಲಿ ದಾನ ಧರ್ಮ ಅನ್ನೋದಿಲ್ಲ ಅಂದ್ರೆ ಅದು ಜೀವನನೇ ವ್ಯರ್ಥ. ಈ ಇಬ್ಬರು ದಂಪತಿಗಳು ಹೋದ ವರ್ಷ ಸಹಿತ ನಮ್ಮ ಮಕ್ಕಳಿಗೆ ಸಾಕಷ್ಟು ಬಹುಮಾನಗಳನ್ನು ಕೊಟ್ಟ ಖುಷಿ ಪಡಿಸಿದ್ದಾರೆ. ಈ ಒಂದು ಸಮಾಜ ಸೇವೆ ಅವರು ಜೀವನದಕ್ಕೂ ಅಳವಡಿಸಿಕೊಳ್ಳಿ. ದೇವರವರಿಗೆ ಇನ್ನೂ ಹೆಚ್ಚಿನ ಒಂದು ಆಯಸ್ಸು ಆರೋಗ್ಯ ಸಂಪತ್ತನ್ನು ಕೊಟ್ಟು ಆಶೀರ್ವದಿಸಿ ಅಂತ ನಾನು ತಿಳ್ಕೊಳ್ತೀನಿ. ಆಗಮಿಸಿದ್ದಾರೆ. ಹೀಗಾಗಿ ಆ ಒಂದು ಸವಿ ನೆನಪಿಗಾಗಿ ನಮ್ಮ ಮಕ್ಕಳಿಗೆ ಪುಸ್ತಕ, ಪಾಕಿ, ಪೆನ್ಸಿಲ್, ನೋಟ್ಬುಕ್, ಅದೇ ರೀತಿಯಾಗಿ ಪೆನ್ನು, ಕಲಿಕೆಗೆ ಸಂಬಂಧಪಟ್ಟಂತ ಎಲ್ಲ ಸಾಮಗ್ರಿಗಳನ್ನ ಆ ಮಕ್ಕಳಿಗೆ ವಿತರಿಸಿ ಒಂದು ಹುಟ್ಟುಹಬ್ಬವನ್ನ ಅತಿ ಒಂದು ವಿಜೃಂಭಣೆಯಿಂದ ಈ ಮಕ್ಕಳ ಮುಖಾಂತರ ಅವರಲ್ಲಿ ಸಿಹಿಯನ್ನು ಹಂಚುವ ಮುಖಾಂತರ ಅವರು ಆಚರಿಸಬೇಕೆಂದು ನಮ್ಮ ಶಾಲೆಗೆ ಆಗಮಿಸಿದ್ದಾರೆ. ಹೀಗಾಗಿ ನಾನು ಮೊದಲಿಗೆ ಅವರಿಗೆ ಸರ್ ಹಾಗೂ ಅವರ ತಂಡದ ಎಲ್ಲ ಊರಿನ ಗ್ರಾಮಸ್ಥರು, ಪಂಚಾಯಿತಿ ಸದಸ್ಯರು ಆಗಮಿಸಿದ್ದಾರೆ. ಹೀಗಾಗಿ ನಾನು ನಮ್ಮ ಶಾಲೆಯ ಪರವಾಗಿ, ಮಕ್ಕಳ ಪರವಾಗಿ, ಎಲ್ಲರ ಪರವಾಗಿ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಸಾಯಿರಾಜ್ ಶೇರ್ಬಾಳ್ ಈತನ ಈ 4ನೇ ವರ್ಷದ ಹುಟ್ಟುಹಬ್ಬ. ಈ ಹುಟ್ಟುಹಬ್ಬದ ನಿಮಿತ್ತವಾಗಿ ನಮ್ಮ ಶಾಲಾ ಮಕ್ಕಳು, ಶಿಕ್ಷಕರು, ಗ್ರಾಮಸ್ಥರು ಹಾಗೂ ಎಲ್ಲರ ವತಿಯಿಂದ ಹುಟ್ಟುಹಬ್ಬದ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. ಮಕ್ಕಳು ಜೋರಾದ ಧ್ವನಿಯೊಂದಿಗೆ ಆ ಮಗುವಿಗೆ ಹುಟ್ಟುಹಬ್ಬವನ್ನ ಶುಭವನ್ನು ಕೋರಬೇಕು. ಈ ವೇಳೆ ರಮೇಶ್ ಮೂರಚಿಟ್ಟೆ, ಕೆಂಪಯ್ಯ ಹಿರೇಮಠ, ಅಣ್ಣಾಸಾಹೇಬ್ ಶೇಡಬಾಲೆ, ಶೇಖರ್ ಕೋಳಿ, ಅಣ್ಣಾಸಾಹೇಬ್ ಸರಡೆ, ಪೋಪಟ್ ಪೂಜಾರಿ, ಶಂಕರ್ ಸುಗಾರೆ, ಹಣಮಂತ್ ಪೂಜಾರಿ, ಬಾಬು ಕೊಡತೆ, ರಾಜು ಇಂಗಳೆ, ಅಶೋಕ್ ಬಾಮನೆ, ಮಲಿಕ್ ಹೆಗಡೆ, ಪ್ರಭಾಕರ್ ಕುಡಚೆ, ಸೂರಜ್ ಚಿಕ್ಕಾಲಗುಡ್ಡ, ರಾಹುಲ್ ಕೆರಬ, ಮಹಾದೇವ್ ಕುಡಚೆ, ಮಲ್ಲಪ್ಪ ಕೊರವೆ, ತಮ್ಮಣ್ಣಿ ಐನಾಪೂರೆ, ಅಪ್ಪು ಕೊಡತೆ, ಪ್ರಶಾಂತ್ ತರಾಳ್, ಶಿವಾ ಪೂಜಾರಿ, ಸುನಿಲ್ ಕೋಳಿ, ಮಹಾವೀರ್ ಕೋಳಿ, ದೇವರಾಜ್ ಶೇಡಬಾಳೆ, ರಾಜು ಕೋಳಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಅಂತ ಹೇಳಬೇಕು. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಸಾಯಿರಾಜ್,
ರೀತಿಯಾಗಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಒಂದು ದಾನದ ಮುಖಾಂತರ ತಮ್ಮ ಸವಿ ಗಳಿಗೆ ಸವಿ ನೆನಪು ಹಂಚಿಕೊಳ್ತಾ ಹಿಂಗೆ ಮುಂದೆ ಸಾಗಲಿ. ಈ ದಂಪತಿಯ ಎರಡೂ ಮಕ್ಕಳು ಕೂಡ ಉತ್ತಮ ಭವಿಷ್ಯವನ್ನು ರೂಪುಗೊಳ್ಳಲಿ, ಉತ್ತಮವಾದ ಉಜ್ವಲ ಭವಿಷ್ಯ ರೂಪುಗೊಳ್ಳಿ ಅಂತ ಹೇಳುತ್ತಾ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡುತ್ತಾರೆ. ಪಂಚ್ ನ್ಯೂಸ್ಗಾಗಿ ಇಂಗಳಿಯಿಂದ ರಾಜು ಕೋಳಿ.